ಅಯ್ಯೋ ಏನಿವತ್ತು ಬಾಗಿಲು ಸಾರಿಸಿಲ್ಲ, ಕಸ ಗುಡಿಸಿಲ್ಲ, ಏನೂ ಇಲ್ಲ. ಎಲ್ಲೊತ್ತು ಈ ಪಾರ್ವತಿ ಈಟೊತ್ತಿಗೆಲ್ಲ ಎದ್ದೇಳ್ಬೇಕಿತ್ತಲ್ಲ. 6 ಗಂಟೆಗೆ ಎದ್ದೇಳೋಳು. ಎಲ್ಲೋದ್ಲಪ್ಪ ಇವತ್ತು? ಈಟೊತ್ತಾದ್ರೂ ಎದ್ದಿಲ್ವಲ್ಲ. ಒಂದ್ಕಿತ ಕರೆದು ನೋಡುಮ. ಇತ್ಲಿಗಿತ್ಲ ಕಡೆಗೆ ಹೋಗೋಳು ಏನೋ. ಪಾರ್ವತಿ, ಲೇ ಪಾರ್ವತಿ, ಇದೇನಪ್ಪ ಕರೆದ್ರೂ ಬರ್ತಾ ಇಲ್ವಲ್ಲ? ಚೆನ್ನಾಗಿ ನಿದ್ದೆಗಿದ್ದೆ ಬಂದ್ಬಿಟ್ಟಿರ್ಬೇಕೇನೋ. ಅಯ್ಯೋ ಚಳಿ ಬೇರೆ ಅಲ್ವಾ, ಅದಕ್ಕೆ ಆ ರಗ್ಗಿಗೋಸ್ಕೊಂಡು ಮಲ್ಕೊಬಿಟ್ಟೋಳೆ ಅನಿಸ್ತದೆ. ಇನ್ನೊಂದು ಕಿತ್ತ ಕರೆದು ನೋಡುಮ. ಪಾರ್ವತಿ, ಲೇ ಎದೆಲೆ ಪಾರ್ವತಿ, ಒತ್ತಾಯ್ತು ಕಣಂತ ಎದೆಲೆ. ಅಯ್ಯೋ ಏಳ್ರಿ, ಇದ್ಯಾಕ್ರಿ ಬೆಳಗ್ಗೆನೆಯ ಹಿಂಗೆ ಕಿರ್ಚಾಡ್ತಿದ್ದೀರಿ? ಏನಾಯ್ತು? ಲೇ ನಾನು ಕಿರ್ಚ್ತಾ ಇದ್ದೀನಾ? ಏಟೊತ್ತಾಗೈತೆ ಅಂತ ಗಡಿಯಾರ ನೋಡಿದ್ಯಾ? ನೋಡೋದು ಸತಿಯಾ? ಅಯ್ಯೋ 7 ಗಂಟೆ ಆಗ್ಬಿಟ್ಟೈತೆ. ಥೋ, ಅಯ್ಯೋ ಇನ್ನು ಬಾಗಿಲು ಸಾರಿಸಿಲ್ವಲ್ಲಪ್ಪ, ಏನು ಮಾಡಿಲ್ಲ. ಅಲ್ಲ ಕಣ್ರಿ, ನೀವು ಏಳ್ಸೋದಲ್ವೇನ್ರಿ? ಎಲ್ಲೋಗಿದ್ರಿ ಇಟ್ಟೊತ್ತು ಗಂಟ? ನನಗೇನೆ ಗೊತ್ತು ನೀನು ಈಟೊತ್ತು ಗಂಟೆ ಎದ್ದಿಲ್ಲ ಅಂತ. ನನ್ನ ಪಾಡಿಗೆ ನಾನು ಕೆರೆ ತಕೋಗಿ ಈಗ ಬತ್ತಾವ್ನಿ. ಅದಕ್ಕೆ ಬಂದ ತಕ್ಷಣ ನೋಡಿದೆ, ಅದೇನು ಬಾಗ್ಲೂ ಸಾರಿಸಿರ್ಲಿಲ್ಲ, ಏನೂ ಇಲ್ಲ, ಕಸನೂ ಗುಡಿಸಿಲ್ವಲ್ಲ. ಅದಕ್ಕೆ ಎಲ್ಲೋದ್ಲು ಇವಳು ಅಂತ ಅಂದ್ಬಿಟ್ಟು ಕೂಗ್ದೆ ಕಣ್ಲೆ. ಅಯ್ಯೋ ಹೌದೇನ್ರಿ? ಥೋ, ಯಾಕೋ ನಿದ್ದೆ ಬಂದ್ಬಿಟ್ಟೈತೆ ಕಣ್ರಿ, ಗೊತ್ತೇ ಆಗಿಲ್ಲ ನೋಡಿ. ಈ ಚಳಿಗಾಲದಾಗೆ ಹಂಗೆ ಆಗೋದು. ಬೆಳ್ಕರಿಯೋದು ಗೊತ್ತಾಗಕ್ಕಿಲ್ಲ, ಏನೂ ಗೊತ್ತಾಗಕ್ಕಿಲ್ಲ ಕಣ್ರಿ. ಇರ್ರಿ, ಈಗ ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಯ್ತದೆ. ನಾನು ಒಂಚೂರು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಬರ್ತೀನಿ. ಬಿರ್ನೆ ಬಂದ್ಬಿಡ್ತೀನಿ, ಇರ್ರಿ, ಕಾಪಿ ಇಟ್ಕೊಡ್ತೀನಿ. ಆಮೇಲೆ ಲೇ ಪಾರ್ವತಿ, ಅದೇ ಒಂಚೂರು ಕಾಯಿ ಕೆಡಿಸ್ಬೇಕಿತ್ತಲ್ಲ, ಅದಕ್ಕೆ ಕೂಲಿಯವ್ರನ್ನ ಬರೀಲಿದ್ದೆ ಇವತ್ತು. ನೋಡಿದ್ರೆ ನೀನು ಇವತ್ತೇ ಇಷ್ಟೊಂದು ಲೇಟಾಗಿದ್ದಿದೆಯಲ್ಲ. ಏನು ಮಾಡೋದು? ಅವ್ರಿಗೆ ತಿಂಡಿ ಊಟ ಎಲ್ಲ ಹೆಂಗೆ ಮಾಡಿ? 7 ಗಂಟೆ ಆಗೋಗೈತಲ್ಲ ಆಗ್ಲಿಯಾ. ಅವ್ರಿಗೆ 8-8:30 ಹಂಗೆ ಬರ್ರಪ್ಪ ಅಂತ ಅಂದಿದ್ದೆ. ಅವ್ರು 8 ಗಂಟೆ ಹಂಗೆ ಬಂದ್ಬಿಡ್ತಾರೆ. ಅವ್ರಿಗೆ ಬಂದ ತಕ್ಷಣ ತಿಂಡಿ ಕೊಡಬೇಕಲ್ಲ ಕೆಲಸಕ್ಕಿಂತ ಮುಂಚೆನೆಯಾ. ಏನು ಮಾಡೋಣ ಈಗ? ಹೌದೇನ್ರಿ? ಮತ್ತೆ ನನಗೆ ಹೇಳಲೇ ಇಲ್ಲ ನೀವು, ಈಗ ಹೇಳ್ತಿದ್ದೀರಲ್ರಿ. ನೆನ್ನೆನೇ ಹೇಳಿದಿದ್ರೆ ನಾನು ಬಿರಿನಿ ಎದ್ದೇಳ್ತಿದ್ದೆ ಕಣ್ರಿ. ನನಗೂ ನಿದ್ದೆ ಬಂದ್ಬಿಟ್ಟೈತೆ, ಚಳಿಗೆ ಗೊತ್ತಾಗಿಲ್ಲ. ನೀವು ಬೇರೆ ಇವಾಗ ಬಂದು ಹೇಳ್ತಾ ಇದ್ದೀರಲ್ರಿ, ಏನ್ರಿ ಮಾಡೋದು ಇವಾಗ? ನಾನು ನಿನ್ನೆ ರಾತ್ರಿನೇ ನೆನ್ಸ್ಕೊಂಡೆ ಕಣ್ಲೆ ಹೇಳ್ಬಿಡುಮ ಅಂತ. ಆಮೇಲೆ ಅದು ಏನೇನೋ ಮಾತಾಡ್ಕೊಂಡು ಕೂತಿದ್ವಲ್ಲ, ಮರ್ತೇ ಹೋಯ್ತು ಕಣ್ಲೆ. ಅಯ್ಯೋ ಹೇಳ್ಬೇಕಿತ್ತು ನಿಂಗೆ ಮುಂಚೆನೆಯ. ಇವಾಗ ಒಂದು ಕೆಲಸ ಮಾಡು, ಬಿರ್ನೆ ಹೋಗಿ ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಡು. ಜಾಸ್ತಿ ದೊಡ್ಡದೇನು ಹಾಕಕ್ಕೆ ಹೋಗ್ಬಿಡ ರಂಗೋಲಿ ಇವತ್ತು. ಚಿಕ್ಕದಾಗಿ ಬಿಡಿಸ್ಬಿಟ್ಟು ಬಂದ್ಬಿಡು. ಆಮೇಲಕ್ಕೆ ನನಗೇನು ಕಾಪಿ ಬೇಡ ಇವತ್ತು. ತಿಂಡಿನ ಮಾಡ್ಕೊಟ್ಬಿಡು ಆತಾಗಿ ಬಿರ್ನೆಯ. ಇಲ್ಲ ಒಂದು ಕೆಲಸ ಮಾಡು, ತಿಂಡಿ ಹಾಕಕ್ಕಿಲ್ಲ ಅಂತಂದರೆ ಒಟ್ಟಿಗೆ ಅಡುಗೆನೇ ಮಾಡಿಬಿಡು. ಸಾಂಬಾರ್ನೂ ಅನ್ನನೂ ತಗೊಂಡೋಗ್ತೀನಿ ಇವಾಗಕ್ಕೆ. ಮಧ್ಯಾಹ್ನಕ್ಕೆ ಮುದ್ದೆನೂ ಸಾಂಬಾರ್ನೂ ತರುವಂತೆ. ಹಂಗಾಯ್ತದೇನ್ರಿ? ಪಾಪ ಕೆಲ್ಸದವರು ಬೇಜಾರು ಮಾಡ್ಕೊಳಕ್ಕಿಲ್ವಾ? 2 ಹೊತ್ತು ಅದನ್ನೇ ಹಾಕ್ತವ್ರೆ ಅಂತ. ಆಮೇಲೆ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾರೆ ಕಣ್ರಿ ಅವರು. ಪಾರತಕ್ಕನ ಮನೇಲಿ ಅದೇ ಸಾಂಬಾರು ಹಾಕ್ತಾರೆ 2 ಹೊತ್ತು ಅಂತ ಅಂದ್ಕೊಂಡು. ಏನಾಗಕ್ಕಿಲ್ಲ ಬಿಡಿ, ನಾನು ಬಿರ್ನಿ ಹೋಗಿ ಬಾಗಿಲು ಸಾರಿಸಿ ಬಂದ್ಬಿಡ್ತೀನಿ. ಆಮೇಲೆ ತಿಂಡಿ ಏನಾದರೂ ಮಾಡಿಕೊಡ್ತೀನಿ. ಒಂದು ಕೆಲಸ ಮಾಡಿ, ನೀವು ಹೋಗ್ಬಿಟ್ಟಿರಿ ಹೊಲ್ದತ್ರಕ್ಕೆ, ನಾನು ತಿಂಡಿ ಬರ್ತೀನಿ. 8:30-9 ಗಂಟೆ ಅಷ್ಟರಲ್ಲಿ ಬರ್ತೀನಿ, ಅಲ್ಲಿವರೆಗೂ ಕೆಲಸ ಮಾಡಿಸ್ತೀರಿ. ಕಡೆ ಹಂಗೆ ಮಾಡ್ತೀನಿ ತೆಗಿ. ಕೆಲ್ಸದವ್ನು ಕರ್ಕೊಂಡು ಹೋಯ್ತೀನಿ, ನೀನು ಆಮೇಲೆ ತಿಂಡಿ ತಗೊಂಡು ಬಾ, ಆಯಿತಾ? ಈಗ ಬಿರ್ನಿ ಆಗ ತಿಂಡಿ ಅದು ಏನು ಮಾಡಿಯೇ ನೀನು? ಬಾತ್ ಕಿತ್ ಮಾಡಿಯೋ ಹೆಂಗೆ? ತರಕಾರಿ ಎಲ್ಲ ಐತಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಬಾತ್ ಮಾಡಿಬಿಡು. ಇಲ್ಲಾಂದರೆ ಹುಳಿಯನ್ನ ಏನಾದ್ರು ಮಾಡೇ ತೆಗಿ. ಹುಳಿಯನ್ನ ಆದರೆ ಅವು ತಿನ್ಕೋತಾರೆ. ಬಾತ್ ಆದರೆ ಮಸಾಲೆ ಇರ್ತದೆ ಕಣೆ, ಎದೆ ಉರಿ ಅಂತೆಲ್ಲ ಅಂತಾರೆ ಕೆಲಸದವರು. ನನಗೂ ಯಾಕೋ ಎದೆ ಉರಿತದೆ. ಬಾತ್ ಬೇಡ, ಹುಳಿಯನ್ನೇ ಮಾಡು. ಅಲ್ಲ ಕಣ್ರಿ, ನೀವೇ ಬಾತ್ ಕೇಳಿದ್ರಿ ಅಂತ ನಾನು ಎಲ್ಲ ತರಕಾರಿನ ತಗೊಬಂದ್ರೆ ಈಗ ಬಾತ್ ಬೇಡ ಹುಳಿಯನ್ನ ಮಾಡುವಂತಿದ್ದೀರಲ್ಲ. ಒಳ್ಳೇದಾಯ್ತು ಬಿಡಿ. ನನಗೂ ಹೆಂಗೋ ಹುಳಿಯನ್ನ ಮಾಡೋದೇ ಸುಲಭ ಆಯ್ತದೆ. ಹುಳಿಯನ್ನೇ ಮಾಡ್ಕೊಬತ್ತೀನಿ, ಬಿರ್ನೆ ಮಾಡ್ಕೊಬತ್ತೀನಿ, ನೀವು ಹೋಗಿರಿ ಹೊಲ್ದತ್ರಕ್ಕೆ. ಸರಿ ಕಣ್ಲಿ, ಆಯಿತು. ಕೆಲ್ಸದವ್ರು ಎಲ್ಲೆಲ್ಲ ಅವರೇ ನೋಡ್ಕೊಂಡು ಊರೊಳಗೆ ಹೋಗಿ ಅವ್ರನ್ನ ಕರ್ಕೊಂಡು ಆಮೇಲೆ ಹೋಯ್ತೀನಿ. ಇನ್ನು ಬಿರ್ನೆ ಬಂದ್ಬಿಡು. ಅಲ್ಲ, ಈ ಬೋರನ್ನ ಕೆಲ್ಸಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಇನ್ನೂ ಆಚೆಗೆ ಹೊಂದಿಲ್ವಲ್ಲ. ಅಯ್ಯೋ ಈ ಕೆಲ್ಸದವ್ರೆ ಹಂಗೆ. ಇವ್ರಿಗೆ ದಿನಗೂಲಿ ಬೇರೆ ಕೊಡಬೇಕು. ಬರೋದು 11 ಗಂಟೆಗೆ ಬರ್ತವೆ, ಹೋಗೋದು 4-5 ಗಂಟೆಗೆ ಆಗಲೇ ಅಣ್ಣ ಮಳೆ ಬರಂಗಾಯ್ತು ಕಣ ಹೋಗ್ಬಿಡೋಣ ಅಂತಂತಾರೆ. ಅದರಲ್ಲೂ ದಿನಗೂಲಿ ಬೇರೆ ಕೇಳ್ತಾರೆ. ದಿನಗೂಲಿ ಏನು ಕಡಿಮೆ ಕೇಳಾರ ಇವರು? 1,000 ರೂಪಾಯಿ 1,500 ರೂಪಾಯಿ ಕೇಳ್ತಾರೆ. ಏನೂ ಕೆಲಸ ಮಾಡೋಕ್ಕಿಲ್ಲ ನೋಡಿ. ಈಟೊತ್ತು ಗಂಟೆ ಆದ್ರೂ ಇನ್ನೂ ಆಚೆಗೆ ಬಂದಿಲ್ಲ ಬೋರಣ್ಣ. ನೋಡೋಣ, ಆಚೆ ಕರ್ಕೊಂಡು ಹೋಗುವ ಬಿರ್ನೆ. ಬೋರಣ್ಣ, ಅಯ್ಯೋ ಕೆಲ್ಸಕ್ಕೆ ಬರ್ತೀನಿ ಅಂದು ಇನ್ನೂ ಮನೆ ಒಳಗೆ ಸೇರ್ಕೊಂಡಿದ್ಯಲ್ಲ, ಬಾ ಆಚೆಗೆ, ಬಿರ್ನೆ ಹೋಗುಮ್ಮ ಬಾರಣ, ಟೈಮ್ ಆಯ್ತು. ಓ ರಾಮಣ್ಣ, ನೀನಾ? ನಾನು ಇದ್ಯಾರಪ್ಪ ಈಟ್ ಜೋರ ಕರಿತಾ ಇರೋದು ಅಂತ ಅನ್ಕೊಂಡೆ ಕಣ. ನಾನೇ ಕಂಡು ಬೋರಣ್ಣ. ಅಲ್ಲ, ನೀನೇನು ಮರ್ತೋಗ್ಬಿಟ್ಟ ಹೆಂಗೆ? ಇವತ್ತು ಕೂಲಿ ಕರೆದಿದ್ನಲ್ಲ ಕಾಯಿ ಕೀಳ್ಬೇಕು ಅಂತ. ಇಲ್ಲ ಕಣಣ್ಣ, ಮರ್ತೋಗೋಕಾಯ್ತದ? ಅದು ಕಾಪಿ ಕುಡಿತಾ ಇದ್ದೆ, ಅದಕ್ಕೆ ಬಿರ್ನೆ ಬರಲಿಲ್ಲ ಆಟೆಯ. ಮರ್ತಿಲ್ಲ ಕಣಣ್ಣ, ರೆಡಿಯಾಗಿ ನೋಡು, ನಡಿ ಹೋಗುಮ. ಸರಿ ಬಾರ್ಬೋರಣ್ಣ ಹೋಗುವ.
ಹಂಗೆ ಆ ದಾರಿಲಿ ಹೋಗ್ತಾ ಇನ್ನೊಂದಿಬ್ರನ್ನ ಕರ್ಕೋಬೇಕು. ಹಾಂ ನಡಿ ಹೋಗುಮ ಬಿರ್ನೆ. ಬೋರಣ್ಣ ಇಲ್ಲಿ ಸುಂದ್ರನ್ ಕರ್ಕೊಂಡು ಹೋಗುಮ ಕಣ. ಹಂಗೆ ಆ ದಾರಿಲಿ ಅಲ್ಲೇ ಹೊಸ್ದಾಗಿ ಮನೆ ಕಟ್ಟೋರಲ್ಲಣ್ಣ ಕೆಂಪಣ್ಣ ಅಂತ, ಅವ್ರನ್ನೂ ಕರ್ಕೊಂಡು ಹೋಗುಮ ಕಣ. ಅಲ್ಲ ಕಣ್ರಾಮಣ್ಣ, ಅದ್ಯಾಕೆ ಆಟೋನ್ ಜನ ಎಷ್ಟು ಮರ ಅವೆ ಹೇಳು ನಿಮ್ಮದು? ನಮ್ಮದು ಒಂದು 40-45 ಐತೆ ಕಣಪ್ಪ ಆಟೆಯ. ರಾಮಣ್ಣ, ಹಂಗಾರೆ ನಾನೂ ಸುಂದ್ರನೂ ಸಾಕು ಕಣ. ಇಬ್ರು ಸೇರ್ಕೊಂಡು 45 ಮರ ಕೀಳಕ್ಕಾಗಕ್ಕಿಲ್ವಾ? ಬಿರ್ನೆ ಕಿತ್ಬಿಡ್ತೀವಿ, ಮಧ್ಯಾಹ್ನದಷ್ಟರಲ್ಲಿ ಕಿತ್ಬಿಡ್ತೀವಿ. ನಡಿಯೋಣ, ಬೇಗ ಬೇಗ ಮಾಡ್ಕೊಬರೋಣ. ಹಂಗಂತ್ಯಾ? ಸರಿ ಬಿಡಪ್ಪ, ಆಯಿತು. ಸುಂದ್ರನ್ ಕರ್ಕೊಂಡು ಹೋಗುಮ ನಡಿ. ಸುಂದ್ರ ಬಂದೇನಪ್ಪ. ನಡಿಯಪ್ಪ ಬಿರ್ನೆ ಹೋಗುಮ. ಆಗಲೇ ತಡ ಆಗೋಯ್ತು ಕಣ್ರಲ್ಲ. 8:15 ಆಗಕ್ಕೆ ಬಂದ್ಬಿಡ್ತಲ್ಲ. ನಡೀರಿ ಇಬ್ರು ಬೇಗ ಹೋಗುಮ, ನಡೀರಿ. ಅಯ್ಯೋ ರಾಮಣ್ಣ, ಊರ್ ತಲಿಂದ ನಿಮ್ಮ ತೋಟಕ್ಕೆ ಬರೋಷ್ಟರಲ್ಲಿ ಸಾಕಾಗೋಯ್ತದ ಕಣಣ್ಣ. ಏಟ್ ದೂರ ಆಯ್ತಣ್ಣ ಯಪ್ಪ. ದಿನಾಲೂವ ಅದು ಹೆಂಗೆ ಓಡಾಡಿಯಣ್ಣ ನೀನು? ಸಾಕಾಗಕ್ಕಿಲ್ವೇ ನಿನಗೆ? ಏನು ಮಾಡೋದಪ್ಪ, ಮಾಡಬೇಕಲ್ಲ. ಇನ್ನು ಯಾರು ಮಾಡೋರು? ಮಕ್ಳುಗಳಿಬ್ರೂ ಪಾಟೆ ಸೇರ್ಕೊಬಿಟ್ಟವ್ರೆ. ನಾನೇ ನೋಡ್ಕೋಬೇಕಲ್ವಾ? ಈಗ ಫಸ್ಟು ಕಾಯಿ ಕೀಳೋನು ಇಲ್ಲ ತಿಂಡಿ ತಿನ್ಕೊಬಿಡ್ತೀರೋ? ತಿಂಡಿ ತಿನ್ಕೊಬಿಡೋಣ ಕಣಣ್ಣ, ನನಗಂತೂ ಸಾಕಾಗೋಯ್ತು ಕಣಣ್ಣ. ಹ್ಞೂ ಕಣ್ರಮ್ಮಣ್ಣ, ನನಗೂ ಸಾಕಾಗೋಯ್ತು. ಮೊದಲು ತಿಂಡಿ ತಿನ್ಕೊಬಿಡೋಣ, ಆಮೇಲೆ ಮರ ಆಯ್ತು. ಸೊ ಈ ಪಾರ್ವತಿ ಬೇರೆ ಇನ್ನೂ ತಿಂಡಿ ತಗೊಬರ್ಲಿಲ್ವಲ್ಲ. ಏನು ಮಾಡೋದಪ್ಪ, ಹೆಂಗಸ್ರೇ ಹಂಗೆ. ನಿಧಾನ ಅಂದರೆ ನಿಧಾನ. ನಾನು ಹೇಳಿವ್ನಿ ಬಿರ್ನೆ 9 ಗಂಟೆ ಅಷ್ಟರಲ್ಲಿ ತಿಂಡಿ ತಗೊಬಾರ್ಲಿ ಅಂತ. ಏನಾಗಲ್ಲ ಬಿಡೋಣ, ಪಾಪ ಒಂದೇ ಮಾಡ್ಕೊಂಡು ಬರ್ಬೇಕಲ್ವಾ. ಬರ್ತದೆ ಬಿಡು. ಆಗೋ ಅಲ್ಲಿ ನೋಡೋಣ, ಬಂದೇ ಬಿಡ್ತು ಪಾರ್ವತಕ್ಕ. ನೀನು ಬೈಕ್ ಅಂತೆ ಅಂತಾನೆ ಬೇಗ ಬಂದೈತೆ. ಯಾಕ್ಲೆ ಪಾರ್ವತಿ ಈಟ್ ಲೇಟಾಗೋಯ್ತು? ಏನು ಮಾಡಿದ್ರಿ, ಒಬ್ಳೆ ಅಲ್ವಾ? ಬೆಳಿಗ್ಗೆ ಕಸ ಮುಸ್ರೆ ಎಲ್ಲ ಮಾಡ್ಕೊಂಡು ತಿಂಡಿ ಮಾಡ್ಕೊಬರೋಷ್ಟರಲ್ಲಿ ಈಟೊತ್ತಾಗೋಯ್ತು ಕಣ್ರಿ. ಅದಕ್ಕೆ ಆ ಗೊಜ್ಜನ್ನೇ ಮಾಡ್ಕೊಬಂದೀನಿ. ಬಿಸಿ ಬಿಸಿ ತಿನ್ಕೊಬಿಡೋರಂತೆ, ಕೂತ್ಕೊಳ್ಳಿ ಎಲ್ಲರೂ. ಅಲ್ಲ, ನೀವು ಆಗ್ಲೇ ಬಂದ್ರಲ್ಲ ಕೆಲಸ ಶುರು ಮಾಡಿರ್ತೀರಿ ಅಂತ. ಈಟೊತ್ತು ಗಂಟೆ ಏನು ಮಾಡ್ತಿದ್ರಿ? ಬೋರಣ್ಣನೂ ಸುಂದ್ರನೂ ಕರ್ಕೊಂಡು ಬರೋಷ್ಟರಲ್ಲಿ ಈಟೊತ್ತಾಗೋಯ್ತು ಕಣ್ಲೆ. ಏನು ಮಾಡಾನೆ? ಈಗ ಹೆಂಗೋ ನೀನು ಬಂದ್ಬಿಟ್ಟಿದ್ಯಾ, ಮೊದಲು ತಿಂಡಿನೇ ಕೊಟ್ಬಿಡು, ಆಮೇಲೆ ಕೆಲಸ ಶುರು ಮಾಡ್ಕೋತೀವಿ. ಸರಿ ಕಣ್ರಿ, ಆಯಿತು. ಕೂತ್ಕೊಳ್ಳಿ, ಎಲ್ಲರಿಗೂ ಬಡಿಸ್ತೀನಿ. ಪಾರ್ವತಿ ಬಡ್ಸ್ಬಿಡ್ಲೆ, ಬಿರ್ಬುರನ್ನ ತಿನ್ಕೊಂಡು ಕೆಲಸ ಶುರು ಮಾಡ್ತೀವಿ. ಬಿರ್ನೆ ಬಡಿಸು. ಉಣ್ಕೊಳ್ರಪ್ಪ ಇಬ್ರೂ ಬಿರ್ನ. ಕೆಲಸ ಶುರು ಮಾಡಮ್ಮ. ಆಗಲೇ 10 ಗಂಟೆ ಆಗೋಕೆ ಬಂದ್ಬಿಡ್ತು. ಸೂರ್ಯ ಬೇರೆ ನೆತ್ತಿ ಮೇಲೆ ಬರ್ತಾನೆ. ಏನು ಮಾಡೋದು ಏನೋ. ಬಿರ್ನೆ ಉಣ್ಕೊಳ್ಳಿ. ಸರಿ ಕಣ್ರಿ, ನಾನೇನ ಹೋಗ್ಬಿಟ್ಟು ಬರ್ತೀನಿ. ನೀವು ಶುರು ಮಾಡ್ಕೊಳ್ಳಿ. ಮಧ್ಯಾಹ್ನ ಊಟ ತಗೊಂಬತ್ತೀನಿ ಕಣ್ರಿ ಬಿರ್ನೆಯ. ಸರಿ ಕಣ್ಲೆ ಪಾರ್ವತಿ, ಹುಷಾರಾಗಿ ಹೋಗು. ರಾಮಣ್ಣ, ಇವು ಹೆಂಗೋ ಕೈಗೆ ಸಿಗ್ತಾವೆ, ಇವನ್ನೇ ಮೊದಲು ಕಿತ್ಬಿಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ ಕಣ. ಓಶ್ ಯಪ್ಪ, ಬೋರಣ್ಣ ಹೆಂಗೋ ಒಂದು 20 ಮರ ಕಿತ್ತಂಗೆ ಆಯ್ತಲ್ವಾ? ಇನ್ನೊಂದು 20-25 ಇರ್ಬೋದು ಆಟೆಯ. ಹ್ಞೂ ಕಣಣ್ಣ, ಸಾಕಾಗೋಯ್ತು ಇಷ್ಟು ಕೀಳಷ್ಟಲ್ಲಿಯ. ಹ್ಞೂ ಕಣ್ ರಾಮಣ್ಣ, ಈ ಸತಿ ಫಲ ಚೆನ್ನಾಗಿ ಬಿಟ್ಟೈತೆ ನಿಮ್ಮದ್ರಲ್ಲಿ. ಅದಕ್ಕೆ ಇಟೊಂದು ಸುಸ್ತಾಯ್ತಾ ಇರೋದು ನಮಗೆ. ಸರಿ ನಡೀರಪ್ಪ. ಮೊದಲು ಒಂಚೂರು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಊಟ ಮಾಡ್ಕೊಳ್ಳಿ, ಆಮೇಲೆ ಬರುಮಾ, ನಡೀರಿ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.